ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಎದ್ದಾಗೇ ಲೇಟಾಗಿತ್ತು, 8:30 ಆಗಿತ್ತು ಎದ್ದಾಗ. ಚಾಂದು ನನ್ನ ತಂಗಿ ಟೀ ಇಟ್ಟಿದ್ಲು. ಬ್ರೆಡ್ ಚೆನ್ನಾಗಿತ್ತು ಅಂತ ಹೇಳಿ ಟೀ ಜೊತೆಗೆ ಬ್ರೆಡ್ ತಿಂತಾ ಇದೆ. ಇದೇ ಖುಷಿ. ಇನ್ನೊಂದು ಬೆಕ್ಕಿದೆ ಅಂತ ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲಿ, ಇದೇನೇ ದೊಡ್ಡ ಬೇಕು. ಆಲ್ಮೋಸ್ಟು 4 ಇಯರ್ಸಿಂದ ಇದೆ. ಸೊ ಅದು ಕೂಡ ಬ್ರೆಡ್ ತಿಂತಾ ಇದೆ. ಬ್ರೆಡ್ ಅಂದರೆ ಅದಕ್ಕೂ ಇಷ್ಟ ಅಂತೆ. ಇದು ರೈಸ್ ಎಲ್ಲ ತಿನ್ನಲ್ಲ. ಮತ್ತು ಟೀ ಕುಡ್ಕೊಂಡು ದೊಡ್ಡಮ್ಮ ಸ್ವಲ್ಪ ರೆಸ್ಟ್ ಇರಲಿ ಅಂತ ಹೇಳಿ ನಾನೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ನನ್ನ ತಂಗಿನೂ ಕೂಡ ಅವಳು 8:45ಗೆ ಮನೆ ಬಿಡೋಬೇಕಾಗಿರೋದ್ರಿಂದ ಅವಳು ಕೂಡ ತಿಂಡಿಗೆ ಅಂಥೇಳಿ ಓಟ್ಸ್ ಮಾಡಿಕೊಂಡು ತಿಂದ್ಕೊಂಡು ರೆಡಿಯಾಗಿ ಹೋದ್ಲು. ನಾವು ಎದ್ದಿದ್ದೆ 8 ಗಂಟೆ 8:30 ಆಗಿತ್ತಲ್ವ. ಹಾಗಾಗಿ ಲೇಟಾಗಿಯೇ ಇವತ್ತು ಬಾಗಿಲನ್ನ ಸಾರಿಸ್ತಾ ಇದ್ದೀನಿ. ದೊಡ್ಡಮ್ಮ ನಾನು ಮಾಡ್ತೀನಿ ಅಂತು. ಇಲ್ಲ ಬೇಡ ನೀನು ರೆಸ್ಟ್ ಮಾಡು, ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳಿ ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೀನಿ. ಅಲ್ಲಿ ಊರಲ್ಲಂತೂ ನಾನು ಬಾಗಿಲಿಗೆ ನೀರು ಹಾಕಕ್ಕೆ ಹೋಗೋದೇ ಇಲ್ಲ, ಅಮ್ಮಂದೇ ಕೆಲಸ. ನಾನು ಹೇಗಿದ್ದರೂ ಹೇಳೋದು ಲೇಟ್ ಆಗುತ್ತೆ. ಬಟ್ ಇಲ್ಲಿ ದೊಡ್ಡಮ್ಮಂಗೆ ರೆಸ್ಟ್ ಕೊಟ್ಟಿದ್ದೀನಿ. ಇವತ್ತು ನಾನೇ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ. ಸೊ ತುಂಬ ದಿನಗಳಾದ ನಂತರ ಹೊಸ್ಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ. ಊರ ಕಡೆ ಆದರೆ ಚೆಂದ, ಅಂದರೆ ಸಾರಿಸಿ ಗುಡಿಸಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕ್ಬೋದು. ಇದು ಟೈಲ್ಸ್ ನೆಲ ಆಗಿರೋದ್ರಿಂದ ರಂಗೋಲಿ ಹಾಕಿದ್ರೆ ತುಂಬ ಹೊತ್ತಿರಲ್ಲ. ಸ್ವಲ್ಪ ಓಡಾಡಿದ್ರೂ ಕೂಡ ಆ ಕಡೆ ಈ ಕಡೆ ಆಗುತ್ತೆ, ಮತ್ತು ಗಲೀಜು ಥರನೂ ಆಗುತ್ತೆ. ಅದಕ್ಕೋಸ್ಕರನೇ ಚಿಕ್ಕ ರಂಗೋಲಿ ಥರನೇ ಬಿಟ್ಕೊಬೇಕು. ಊರ ಕಡೆ ಆದರೆ ಚೆಂದ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ಬೋದು. ಮತ್ತು ಇಲ್ಲಿ ಸ್ವಲ್ಪ ತುಂಬ ಗಾಳಿ ಚಳಿ ಆಗ್ತಾಯಿತ್ತು. 8:30 8:45 ಆದ್ರೂ ಕೂಡ ತುಂಬ ಒಂಥರ ತಣ್ಣಗೆ ಗಾಳಿ ಹೊಡಿತಾ ಇತ್ತು, ಚಳಿ ಆಗ್ತಾಯಿತ್ತು. ನನಗೆ ಬೇರೆ ಆ ಥರ ವೆದರ್ ಆಗಲ್ಲ, ಕೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಗ ಬೇಗ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಕಸ ಎಲ್ಲ ಗುಡಿಸ್ಕೋಬೇಕು ಬಾಲ್ಕನಿದು. ಸೊ ಮುಂಚೆನೇ ಗುಡಿಸ್ಕೊಂಡಿದ್ದೆ. ಆ್ಯಂಡ್ ಈ ವಿಡಿಯೋನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಹೇಗೇಗೋ ಸರ್ಕಸ್ ಮಾಡಿ ಕ್ಯಾಮ್ರಾ ಎಲ್ಲ ಇಟ್ಟು ಮಾಡಿದೆ. ಆ್ಯಂಡ್ ಚಿಕ್ಕ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ಅದೇ ಮುಂಚೆನೇ ಹೇಳಿದ್ನಲ್ಲ ದೊಡ್ಡ ರಂಗೋಲಿ ಬಿಡೋಕ್ಕಾಗಲ್ಲ ಅಂತ ಹೇಳಿ. ಅದನ್ನು ಬಿಟ್ರೂ ಮೇಂಟೈನ್ ಮಾಡಬೇಕು. ಕೃತು ಇರ್ತಾಳಲ್ವ, ಗೊತ್ತಾಗಲ್ಲ. ಓಡಾಡಬೇಕಾದ್ರೆ ತುಳಿದು ಬಿಡ್ತಾಳೆ ರಂಗೋಲಿನ, ಅವ್ಳಿಗೆ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಚಿಕ್ಕದೇ ಚುಕ್ಕಿ ರಂಗೋಲಿ ಇಡೋಣ ಅಂದ್ಕೊಂಡೆ. ಚುಕ್ಕಿ ರಂಗೋಲಿ ಎಲ್ಲ ಬೇಡ ಅಂತ ಹೇಳಿ ಈ ಥರ ಹೂವಿನ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ನನಗೇನು ತುಂಬ ಚೆನ್ನಾಗಿ ರಂಗೋಲಿನೆಲ್ಲ ಬಿಡೋಕ್ಕೆ ಬರಲ್ಲ. ಒಂದು ಲೆವೆಲ್ಗೆ ರಂಗೋಲಿ ಬಿಡ್ತೀನಿ. ಸೊ ಸ್ಟಾರ್ಟಿಂಗೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ರಂಗೋಲಿನ ಎಳೆಯೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಬರ್ತಾ ಇರಲಿಲ್ಲ. ಅದು ರಂಗೋಲಿ ಬಿಡಬೇಕು ಅಂತ ತುಂಬ ಸರ್ಕಸ್ ಪಡ್ತಾ ಇದ್ದೀವಿ, ಬಿಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಲೆವೆಲ್ಗೆ ಕಲ್ತ್ಕೊಂಡಿದ್ದೀನಿ. ಈಗಲೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಗಣಿಲೆಲ್ಲ ಸಾರಿಸ್ಬಿಟ್ಟು ಊರ ಕಡೆ ಬಿಟ್ಬಿಟ್ಟು ಬಣ್ಣ ಹಚ್ಚಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಅದೆಲ್ಲ ನಾನು ನೋಡ್ತೀನಿ ಅಕ್ಕಪಕ್ಕದಲ್ಲಿ ಮಾಡಿರೋಂಥದ್ದು, ಎಲ್ಲರೂ ಹೊರಗಡೆ ಹೋದಾಗ ಮಾಡಿರೋವಂಥದ್ದನ್ನ ನೋಡ್ತೀನಿ. ಬಟ್ ನನಗೆಲ್ಲ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಕಡಿಮೆ. ಅಂದರೆ ಆ ಥರ ತುಂಬ ಚೆನ್ನಾಗಿ ಮಾಡೋದಕ್ಕೆ ಇಂಟ್ರೆಸ್ಟ್ ಕಡಿಮೆನೇ ನನಗೆ ಸ್ವಲ್ಪ ಏನು ಹೇಳ್ತಾರೆ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಂಥ ವಿಚಾರಗಳಲ್ಲಿ, ಅಂಥ ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೇ. ನನ್ನ ಇಂಟ್ರೆಸ್ಟ್ಗಳೇ ಬೇರೆ ರೀತಿ ಇದೆ. ಅಂದರೆ ಸ್ವಲ್ಪ ಡ್ರಾಯಿಂಗು, ಸಾಂಗ್ಸ್ ಕೇಳೋದು, ಸ್ವಲ್ಪ ಈಗ ಮಹಾಭಾರತದ್ದು ರಾಮಾಯಣದ ಕಥೆಗಳನ್ನು ಕೇಳೋವಂಥದ್ದು, ಸೊ ಹಾಗೆ ವೀಡಿಯೋಸ್ ಮಾಡೋವಂಥದ್ದು, ಫೋಟೋ ರೀಲ್ಸ್ ಸೆಟ್ ಮಾಡೋವಂಥದ್ದು, ಆ ಥರದ್ದು ತುಂಬ ಇದೆ. ಅಂದರೆ ಕೆಲಸದ ವಿಚಾರವಾಗಿ ಕಡಿಮೆನೇ ಇದೆ ನನಗೆ. ಸೊ ಫೈನಲಿ ಇವಾಗ ಒಂದು ಲೆವೆಲ್ಗೆ ರಂಗೋಲಿ ಬಂತು, ಚೆನ್ನಾಗೂ ಕಾಣಿಸ್ತಾ ಇತ್ತು. ರಂಗೋಲಿ ಬಿಟ್ಕೊಂಡು ನೆಕ್ಸ್ಟು ಪಾತ್ರೆ ತೊಳಿಬೇಕು ಅಂತ ಹೋದೆ.
ಪಾಪ ನಮ್ಮ ದೊಡ್ಡಮ್ಮ ನೀನು ಕಸ ಗುಡಿಸು ನಾನು ಪಾತ್ರೆ ತೊಳ್ಕೊತೀನಿ ಅಂತಲೇ ಹೇಳಿದ್ರು. ಪರವಾಗಿಲ್ಲ ದೊಡ್ಡಮ್ಮ, ನಾನು ಇರೋ ತನಕ ಇನ್ನೊಂದು 2 ದಿನ ಇರೋ ತನಕ ನಾನು ಮಾಡಿಕೊಡ್ತೀನಿ ನಿನಗೆ ಕೆಲಸನ, ನೀನು ರೆಸ್ಟಲ್ಲೇ ಇರು, ಆಮೇಲಿಂದ ಯಾವಾಗಲೂ ನೀನೇ ಅಲ್ವಾ ಮಾಡ್ಕೊಳ್ಳೋದು ಅಂತ ಹೇಳಿ ನಾನೇ ಮಾಡಿಸ್ಲಿಲ್ಲ. ಹಾಗಾಗಿ ಅಲ್ಲಿ ಆಚೆ ಕಡೆ ಬೆಳಗ್ಗೆ ತರಕಾರಿ ತೊಗೊಂಡಿದ್ದು ಅದನ್ನೆಲ್ಲ ಸಾಂಬಾರು ಸೊಪ್ಪೆಲ್ಲ ಸೋಸ್ತೀನಿ ಅಂತ, ಸರಿ ಸೋಸು ನಾನು ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ತೀನಿ ಅಂತ ಅಂದೆ. ತುಂಬ ಪಾತ್ರೆ ಇತ್ತು, ನೈಟ್ ಊಟ ಮಾಡಿದ ಪಾತ್ರೆಗಳನ್ನು ನಾವು ತೊಳೆದಿರಲಿಲ್ಲ. ಆ್ಯಂಡ್ ನನ್ನ ತಂಗಿನೂ ಸ್ವಲ್ಪ ಲೇಟಾಗಿ ಎದ್ಲು ಅಂತ ಹೇಳಿ ಅವಳು ಹಾಗೆ ಹೋಗಿದ್ಲು. ಆ್ಯಂಡ್ ನಾನು ಇರ್ತೀನಲ್ವ ಮಾಡ್ಕೊತೀನಿ ಬಿಡು ಅಂತ ಅಂದೆ. ಇಲ್ಲಾಂದ್ರೆ ಅವಳೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತಾಳೆ. ನಾನಿದ್ದೀನಲ್ವ ಹಾಗಾಗಿ ಮಾಡ್ಕೊತೀನಿ ಹೋಗು ಅಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ದೀಪ ಹಚ್ಚಬೇಕಿತ್ತು. ಮತ್ತು ತಿಂಡಿನೂ ಲೇಟಾಗೆ ಮಾಡ್ಕೊಳ್ಳೋಣ ಬಿಡು, ಉಪ್ಪಿಟ್ಟು ಮಾಡೋಣ ಅಂತು ದೊಡ್ಡಮ್ಮ. ಸರಿ ಅಂತ ಹೇಳಿ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಪಾಪನು ಕೂಡ ಹಾಲಲ್ಲಿ ಟಿ ವಿ ಹಾಕಿಸ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಮುಂಚೆ ಆಗಿದ್ದರೆ ತುಂಬ ಚಿಕ್ಕವಳಾಗಿದ್ದಾಗ ತುಂಬ ಪ್ರಾಬ್ಲಮ್ ಮಾಡ್ತಿದ್ಲು. ಅಂದರೆ ಅವಳು ಚಿಕ್ಕವಳು, ವಾಶ್ರೂಮ್ಗೆ ಹೋಗೋಕ್ಕೂ ಕೂಡ ನನ್ನ ಬಿಡ್ತಾ ಇರಲಿಲ್ಲ. ಅವಾಗೆಲ್ಲ ಹೋಲಿಸ್ಕೊಂಡ್ರೆ ಇವಾಗ ಬೆಟರ್. ಅಂದರೆ ನಾನು 5 ನಿಮಿಷ ಕಾಣಿಸ್ಲಿಲ್ಲ ಅಂದರೆ ಅಮ್ಮ ಅಮ್ಮ ಎಲ್ಲಿದೆಯಾ ಅಂತ ಕೂಗ್ಕೊಂಡು ಬರ್ತಾಳೆ ನನ್ನ ಹುಡಿಕೊಂಡು. ಬಟ್ ಮುಂಚೆ ಥರ ಎಲ್ಲ ಹಠ ಮಾಡೋದು, ಪಕ್ಕದಲ್ಲೇ ಕೂರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡಲ್ಲ. ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇರ್ತೀನಿ, ಅಥವಾ ವೀಡಿಯೋಸ್ ಮಾಡೋದಾದರೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಒಂದು 2-3 ಸಲ ಹೇಳಿದ್ರೆ ಅವಳು ಅದನ್ನು ಅರ್ಥ ಮಾಡ್ಕೊತಾಳೆ. ಫಸ್ಟು ಸ್ವಲ್ಪ ಹಠನೇ ಮಾಡಿದ್ರೂ ಅದನ್ನು ಕೂರಿಸಿ ಅರ್ಥ ಆಗೋ ರೀತಿ ಅವಳಿಗೆ ಹೇಳಿದ್ರೆ ಅರ್ಥ ಮಾಡ್ಕೊತಾಳೆ. ಸೊ ಹಾಗಾಗಿ ನಾನು ನನ್ನ ಕೆಲಸಗಳನ್ನ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಹಾಗೆ ಇದನ್ನು ಆಲ್ರೆಡಿ ಒರೆಸಿ ಕ್ಲೀನ್ ಮಾಡಿದ್ದೆ, ಮತ್ತೆ 2ನೇ ಸಲ ನೀಟಾಗಿ ಇನ್ನೊಂದು ಸಲ ಅಂತ ಹೇಳಿ ಅಡುಗೆ ಮನೆ ಶೆಲ್ಫು ಹಾಗೆ ಒಲೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಬೇಕಿತ್ತು. ಮತ್ತು ಏನಾದರೂ ನೈಟು ಹುಳಗಳೆಲ್ಲ ಓಡಾಡಿರ್ತಾವಲ್ವ, ಸೊ ಕ್ಲೀನಾಗಿದ್ರೂ ಕೂಡ ಇನ್ನೊಂದು ಸಲ ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಕ್ಲೀನ್ ಮಾಡಿ ನೀಟಾಗಿ ಮತ್ತೆ ಅದ್ರ ಮೇಲೆ ಮತ್ತೆ ಚೆನ್ನಾಗಿರೋ ಬಟ್ಟೆ ತೊಗೊಂಡು ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಕ್ಲೀನಿಂಗ್ ಎಲ್ಲ ಆಯಿತು. ಕ್ಲೀನಿಂಗ್ ಎಲ್ಲ ಆದಮೇಲೆ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಟೆ. ಅಷ್ಟರಲ್ಲಿ ದೊಡ್ಡಮ್ಮನೂ ಅದೆಲ್ಲ ಸೋಸಿಟ್ಟು ಫ್ರಿಡ್ಜ್ಗೆಲ್ಲ ಇಟ್ಟು ಬಂತು. ಹಾಗೆ ಇದು ಫ್ರಿಡ್ಜು ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ. ಏನೋ ಸಣ್ಣ ಸಣ್ಣ ಧೂಳು ಥರ ಕಾಣ್ತಾ ಇತ್ತು. ಕಿಟಕಿ ಎಲ್ಲ ಓಪನ್ ಇರುತ್ತಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಬೇರೆ ಮಾಡಬೇಕು. ನಾನ್ ವೆಜ್ ಮಾಡಿದ್ದು ಅಲ್ವಾ, ಮಂಗಳವಾರ ಮಾಡಿದರು ನಾನು ಬರೋ ದಿನ. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ದೀಪ ಹಚ್ಬೇಕಲ್ವ, ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಹೇಳಿ ನೆಕ್ಸ್ಟು ಕ್ಲೀನ್ ಮಾಡಿ ತಿಂಡಿಗೆ ತರಕಾರಿ ಎಲ್ಲ ಹಚ್ಚಿಟ್ಟು ದೊಡ್ಡಮ್ಮನೇ ಉಪ್ಪಿಟ್ಟು ಮಾಡ್ತೀನಿ, ನೀನು ಕಸ ಗುಡಿಸೋಗು ಅಂತ ಹೇಳ್ತು. ನಾನೆಲ್ಲ ಹಚ್ಚಿಟ್ಟು ರೆಡಿ ಮಾಡಿಕೊಟ್ಟೆ. ದೊಡ್ಡಮ್ಮ ಉಪ್ಪಿಟ್ಟು ಮಾಡ್ತು. ನಾನು ಅಲ್ಲಿಂದ ಬಂದು ಎಲ್ಲ ಸೋಫಾ ಮಂಚ ಎಲ್ಲ ಒದಗುತ್ತಾರೆ ಡೈಲಿ. ಏನಕ್ಕೆ ಅಂತ ಹೇಳಿದ್ರೆ ದೊಡ್ಡಮ್ಮ ಅವ್ರ ಮನೆ 2 ಬೆಕ್ಕಿರೋದ್ರಿಂದ ಅದು ಒಂದು ಸಲ ದಿವಾನ್ ಕಾಟು ಮಂಚದ ಮೇಲೆ ಹಾಗೆ ಇದ್ರ ಸೋಫಾ ಮೇಲೆಲ್ಲ ಮಲ್ಕೊತವೆ. ಅದ್ರದ್ದು ಸಣ್ಣ ಸಣ್ಣ ಕೂದಲು ಇರುತ್ತಲ್ವ, ಅದಕ್ಕೋಸ್ಕರ ಡೈಲಿ ಅದನ್ನೆಲ್ಲ ಒದ್ರುಬಿಟ್ಟು ನೀಟಾಗಿ ಗುಡಿಸೋದು. ಸೊ ಅದನ್ನು ಮಾಡ್ಕೊಂಬಂದು ಹಾಗೆ ಸ್ನಾನ ಮಾಡಿಕೊಂಡೆ. ಕೃತುನು ಬಂದು ಕೃತುಗೂ ಮಾಡಿಸಿ ದೀಪ ಹಚ್ಚೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಟೈಮ್ ಆಗಿತ್ತು, 10:30 ಆಗಿತ್ತು. ಉಪ್ಪಿಟ್ಟು ತಿನ್ನಲ್ಲ ಅಂದ್ಲು. ಅದಕ್ಕೆ ಅವಳಿಗೆ ಕೇಸರಿ ಬಾತ್ ಮಾಡಿಕೊಟ್ಟು ಅವಳು ತಿನ್ನೋಕ್ಕೆ ಅಂತೇಳಿ ತಟ್ಟೆಗೆ ಹಾಕ್ಕೊಟ್ಟು, ರಾಯರ ಫೋಟೋ ಇಲ್ಲಿದೆ, ರಾಯರಿಗೆ ಹೂ ಮಾಡಿಸಿ ಸೊ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಒಂದು ಗುಲಾಬಿ ಹೂ ಮಾಡಿಸ್ದೆ. ಹಾಗೆ ನಮ್ಮ ಸುಬ್ಬು ಫೋಟೋಗೂ ಕೂಡ ಸೇವಂತಿಗೆ ಹೂವನ್ನ ಮಾಡಿಸಿ ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನನಗೆ ನನ್ನ ಮಗಳೇ ಮಾಡಿಕೊಟ್ಟಿರೋದು. ಸೊ ಇದು ತುಂಬ ಖುಷಿ ಇದೆ. ಯಾರೋ ಕೇಳ್ತಾಯಿದ್ರು ವಿಡಿಯೋದಲ್ಲಿ ನಿಮ್ಮ ಅಣ್ಣ ಕಾಣಿಸ್ತಾ ಇಲ್ಲ ಅಂತ. ಸೊ ನೋಡಿ ನಮ್ಮ ಅಣ್ಣ ಇರ್ತಾರೆ. ಮಾರ್ನಿಂಗ್ ನಾವು ಹೇಳೋಷ್ಟರಲ್ಲೇ ಅವರು ಜಿಮ್ಗೆ ಹೋಗಿ ಬರೋದು 10:30 11 o'clock ಹಂಗೆ ಬರ್ತಾರೆ. ಸೊ ಬಂದು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವರ ಡ್ಯೂಟಿಗೆ ಅವ್ರ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ. ಸೊ ನೈಟು ಕೂಡ ಬರೋದು ಒಂದು 9:30 10 ಗಂಟೆ ಹಾಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ನನ್ನ ವ್ಲಾಗಲ್ಲಿ ಬಂದಿಲ್ಲ. ಇವತ್ತು ಮನೆಯಲ್ಲೇ ಇದ್ದಾರೆ ನೋಡಿ, ನೀವು ಕೇಳ್ತಿದ್ರಲ್ವ ಒಂದಿಬ್ಬರು. ಸೊ ಅಲ್ಲಿಂದ ಮತ್ತೆ ಸುಬ್ಬು ಫೋಟೋ ಪೂಜೆ ಮಾಡ್ತೀನಿ. ಯಾಕಂದರೆ ದೊಡ್ಡಮ್ಮ ಪೂಜೆ ಮಾಡುತ್ತೆ. ಸುಬ್ಬುನ ನಾನು 20 ದಿನದ ಮರಿಯಿಂದ ನೋಡಿರೋದ್ರಿಂದ ಸುಬ್ಬುನು ನಮಗೊಂಥರ ದೇವ್ರ ಹತ್ರ ಹೋಗಿದ್ದಾನೆ ಸುಬ್ಬು ಅನ್ನೋದೇ ಭಾವನೆ. ಅದಕ್ಕೋಸ್ಕರ
ಅಲ್ಲಿ ನೋಡಿ ಪಾಪುಗೆ ಕೇಸರಿ ಭಾತ್ ಹಾಕ್ಕೊಟ್ಟು ತುಂಬ ಹೊತ್ತಾಗಿತ್ತು, ತಿಂತಾ ಇರಲಿಲ್ಲ. ನಾನು ಉಪ್ಪಿಟ್ಟು ಹಾಕ್ಕೊಂಡಿದ್ದೀನಿ, ಸೈಡಲ್ಲಿ ಕೇಸರಿ ಭಾತು ಕೂಡ ಹಾಕ್ಕೊಂಡು ನ್ಯೂಸ್ ಹಾಕಿತ್ತು ದೊಡ್ಡಮ್ಮ, ಟಿ ವಿ ಹಾಕಿತ್ತು, ನ್ಯೂಸ್ ನೋಡಿಕೊಂಡು ತಿಂಡಿ ಮುಗಿಸ್ಕೊಂಡೆ. ಪಾಪು ತಿನ್ನು ತಿನ್ನು ಬೇಗ ಅಂತ ಹೇಳ್ತಾ ಇದ್ದೀನಿ. ಅವಳು ಟಿ ವಿ ನೋಡಿಕೊಂಡು ನಿಧಾನ ಮಾಡ್ತಾಯಿದ್ಲು. ಅಲ್ಲಿಂದ ಬಂದು ಇದು ಒಂದು ಮನೆ, ಇನ್ನು ಫಸ್ಟ್ ರೇಟ್ಗೆ ಹೇಳ್ತೀನಿ 2 ಕೋಟಿ ಮೇಲಾಗಿದೆಯಂತೆ ಇದನ್ನು ಕಟ್ಸೋಕ್ಕೆ. ನಾವಿದ್ದೀವಲ್ಲ ಅದೇ ಮನೆ ಪಕ್ಕ ಮನೆ ಇದ್ದಾರೆ, ದೊಡ್ಡಮ್ಮ ಫ್ರೆಂಡ್ ಅವರು ನಮ್ಮ ಬಿಲ್ಡಿಂಗ್ ಪಕ್ಕನೇ ಅವ್ರದ್ದು ಸೈಟ್ ಇತ್ತಂತೆ. ಅದನ್ನು ಆಲ್ರೆಡಿ 1 ಇಯರಿಂದ ಕಟ್ತಾ ಇದ್ದಾರೆ. 15ನೇ ತಾರೀಕು ಗೃಹ ಪ್ರವೇಶ ಇದೆ. ಸೊ ದೊಡ್ಡಮ್ಮ ನೋಡೋಕೆ ಹೋಗ್ತಾಯಿದ್ರು. ನಾನು ನೋಡಬೇಕು ಅಂತಲೇ ಆಸೆ ಇತ್ತು ಹೇಗೆ ಕಟ್ಸಿದ್ದಾರೆ ಅಂತ, ಅದಕ್ಕೆ ಹೋಗಿದೆ. ಇದು ನೋಡಿ ಇದೆಷ್ಟು ಚೆನ್ನಾಗಿದೆ. ಸೊ ಇದು ಏನೋ ಬಾತ್ರೂಮ್ ಥರ ಏನೋ ಕಟ್ಟಿದ್ದಾರೆ, ಇನ್ನು ಕೆಲಸಗಳಾಗಬೇಕು. ಸೊ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ಬಾತ್ರೂಮು. ಸೊ ವೆಸ್ಟ್ರನ್ ಟಾಯ್ಲೆಟ್ ಅಂತೆ, ಅದು ಇನ್ನೂ ಫಿಕ್ಸ್ ಮಾಡಿಲ್ಲ. ಎಲ್ಲ ಕೆಲಸಗಳು ನಡೀತಾ ಇದೆ. 15ಕ್ಕೆ ಗೃಹ ಪ್ರವೇಶ ಅಂಥೇಳಿ ಆಂಟಿ ಟೆನ್ಷನ್ ಮಾಡ್ಕೊಂಡಿದ್ರು, ಇನ್ನೂ ಕೆಲಸಗಳಾಗಿಲ್ಲ ಅಂಥೇಳಿ. ಇದು ತುಂಬ ದೊಡ್ಡ ಕಬೋರ್ಡು ಇದು. ಆ್ಯಂಡ್ ಹಾಲು, ಇದು ತುಂಬ ದೊಡ್ಡ ಹಾಲು. ಅಡುಗೆ ಮನೆ ನೋಡ್ಬೋದು ನೀವು, ಏನು ಸಖತ್ತಾಗಿದೆ ಅಂತ ಹೇಳಿ. ಎಷ್ಟು ದೊಡ್ಡ ಅಡುಗೆ ಮನೆ ಅಂತ ಹೇಳಿದ್ರೆ ಕಬೋರ್ಡ್ಸು ತುಂಬ ಇದ್ದಾವೆ. ಆ್ಯಂಡ್ ಓಪನ್ ಕಿಚನ್ ಅದು. ಇದು ದೇವ್ರ ಮನೆ, ಇದು ಡಬಲ್ ಬೆಡ್ರೂಮು ಮನೆ. ನಾನು 5 ಮನೆ ಇದ್ದಾವೆ ಅವ್ರದ್ದು, ಅಂದರೆ ಬಾಡಿಗೆಗೆ ಅಂತ ಹೇಳಿ ಕಟ್ಟಿರೋದು. ಅದರಲ್ಲಿ ಒಂದೇ ಮನೆ ನಾನು ತೋರಿಸ್ತಾ ಇರೋದು. ಸೇಮ್ ಇದೇ ಥರ ಎಲ್ಲ ಮನೆಗಳು ಇದ್ದಾವಂತೆ. ಇದು ರೂಮು ಮತ್ತು ಕಬೋರ್ಡು. ದೊಡ್ಡ ರೂಮೇ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಅಂದರೆ ಆಚೆ ಕಡೆಯಿಂದ ಒಂದು ಡೋರ್ ಇದೆ ಬಾತ್ರೂಮ್ಗೆ, ರೂಮ್ ಒಳಗಡೆಯಿಂದ ಒಂದು ಬಾತ್ರೂಮ್ ಇದೆ. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದಾರೆ. ಹಾಲಿಂದನೂ ಕೂಡ ಬಾತ್ರೂಮ್ಗೆ ಬರ್ಬೋದು, ಅಥವಾ ರೂಮಿಂದ ಇನ್ನೊಂದು ಡೋರಿಂದ ಬರ್ಬೋದು. ಆ ಥರ ಪ್ಲ್ಯಾನ್ ಮಾಡಿದ್ದಾರೆ. ಚೆನ್ನಾಗಿದೆ ಐಡಿಯಾ, ನನಗೆ ಇಷ್ಟ ಆಯಿತು. ಸೊ ಹಾಲು ಕೂಡ ದೊಡ್ಡದು, ಅಡುಗೆ ಮನೆಯೂ ದೊಡ್ಡದು. ಇದು ಡಬಲ್ ಬೆಡ್ರೂಮು. ಇದೇ ಥರ 2 ಮನೆ ಇದೆಯಂತೆ. ಆ್ಯಂಡ್ ಸಿಂಗಲ್ ಬೆಡ್ರೂಮು ಸೇಮ್ ಈಗ ಏನಿದೆ ಅದೇ ಥರ ಸೇಮು ಸಿಂಗಲ್ ಬೆಡ್ರೂಮ್ಗಳಿದೆ. ಆ್ಯಂಡ್ ಇದು ಓನರ್ ಆಂಟಿ ಅವರು ಇರೋಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದು ಡೂಪ್ಲೆಕ್ಸ್ ಮನೆ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಸೊ ಇದು ಟಿ ವಿ ಇಡೋಕ್ಕೆ ಅಂತ ಹೇಳಿ ಈ ಥರ ಮಾಡಿಸಿದ್ದಾರೆ. ಸಖತ್ತಾಗಿದೆ. ಅದು ಪೇಪರು ಕವರ್ಸು ಏನೋ ಅವ್ರು ಓಪನ್ ಮಾಡಿಲ್ಲ, ಏನಕ್ಕಂದರೆ ಧೂಳು ಇದೆಯಲ್ವ, ಅದು ಧೂಳೆಲ್ಲ ಆಗುತ್ತೆ. ಫೈನಲ್ ಫಿನಿಶಿಂಗ್ ಆದಮೇಲೆ ಅದನ್ನೆಲ್ಲ ತೆಗಿಯೋಣ ಅಂತ ಹೇಳಿ. ಮೇಲ್ಗಡೆ ಮೇಕ್ ಓವರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ದೇವ್ರ ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೊಂದು ಏನೋ ಒಂದು ಮಿರರ್ ಥರ ಮಾಡಿದ್ದಾರೆ, ಏನಾದರೂ ಇಟ್ಕೊಂಡು ನೋಡ್ಕೊಳ್ಳೋ ಥರ. ಏನಕ್ಕೆ ಅಂದರೆ ಅವ್ರ ಮನೆ ಇಬ್ಬರು ಹೆಣ್ಮಕ್ಳೇ, ಟ್ವಿನ್ಸು ಅವರು. ನೋಡಿ ಇದು ವಾಶ್ರೂಮು, ಅದೊಂಥರ ಡೀಸೆಂಟಾಗಿ ಚೆನ್ನಾಗಿದೆ. ಟ್ವಿನ್ಸು ಅವರು ಸಿಸ್ಟರ್ಸು, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಅದಕ್ಕೋಸ್ಕರ ಹುಡುಗಿರಿರೋ ಮನೇಲಿ ಮಿರರ್ ಇರಲೇಬೇಕು. ಮತ್ತು ಇದು ದೇವ್ರ ಮನೆ ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗೈತೆ. ಇದ್ರದ್ದು ಇನ್ನೂ ವರ್ಕ್ ನಡೀತಾ ಇದೆಯಂತೆ. ಏನಂದರೆ ಇನ್ನೂ ಯಾವುದೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ತುಂಬ ಕೆಲಸಗಳಿದ್ದಾವೆ. ಇದು ಒಂಥರ ಸ್ಟೋರ್ ರೂಮ್ ಥರ ಮಾಡಿದ್ದಾರೆ. ನಾನು ಏನೋ ಇರಬೇಕೇನೋ ಅಂದ್ಕೊಂಡಿದ್ದೆ. ಇದು ಸ್ಟೋರ್ ರೂಮ್ ಅಂತೆ, ಅದೇ ರೂಮ್ ಥರ ಕಾಣ್ತಿದೆಯಲ್ಲ ಅದು. ಅದ್ರ ಮೇಲ್ಗಡೆ ಬಾಕ್ಸ್ ಥರ ಬರುತ್ತಂತೆ, ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ಐಡಿಯಾ ಚೆನ್ನಾಗಿದೆ. ನಾನು ಇದೇನಕ್ಕೆ ಇದೊಂದು ರೂಮ್ನ ಗ್ಯಾಪ್ ಕೊಟ್ಟಿದ್ದಾರಲ್ಲ ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಆಂಟಿ ಕೇಳಿದಾಗ ಹೇಳಿದ್ರು, ಇವ್ರದ್ದು ಅಡುಗೆ ಮನೆ ತುಂಬ ವಿಶಾಲವಾಗಿದೆ, ಅವರಿಗೆ ಇದೇ ಸಾಲಲ್ಲ ಸ್ಟೋರೇಜು ಅಂತ ದೊಡ್ಡಮ್ಮ ಅಂತಿತ್ತು. ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಮತ್ತು ಇದು ಬಾಲ್ಕನಿ ಥರ. ಸೊ ಇಷ್ಟು ಸ್ಪೇಸ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲ ಏನಾದರೂ ಸ್ಟೋರ್ ಮಾಡೋಕ್ಕೆ ಅಂತೇಳಿ ಶೆಲ್ಫ್ ಇಟ್ಟಿದ್ದಾರೆ. ಆ್ಯಂಡ್ ಇವ್ರ ಬಿಲ್ಡಿಂಗಿನ ನೋಡಿದ್ರೆ ಜಿಂದಾಲ್ ಅಪಾರ್ಟ್ಮೆಂಟು ಚೆನ್ನಾಗಿ ಕಾಣಿಸುತ್ತೆ ಬಾಲ್ಕನಿಗೆ. ಆ್ಯಂಡ್ ಅಲ್ಲಿಂದ ಬಂತು ಅಂದರೆ ಇಲ್ಲೊಂದು ರೂಮು, ಇದು ಅಂದರೆ ಇದು ಸ್ಟೋರ್ ರೂಮ್ ಅಂತೆ, ಏನಾದರೂ ಅಕ್ಕಿ ಚೀಲ ಆ ಥರದ್ದು ಇಟ್ಕೊಳ್ಳೋಕ್ಕೆ ಊರಿಂದ ಬಂದಾಗ ಅಂತ ಹೇಳಿದ್ರು. ಇದು ಒಂದು ರೂಮು ನಾನು ತೋರಿಸ್ತಿದ್ದೀನಿ ಅದು. ಸೊ ಅಲ್ಲಿ ಕೃತು ನಿಂತಿದ್ದಾಳೆ. ಅವರು ಅಂದರೆ ಅಟ್ಯಾಚು ಅದೇನೇನೋ ಮೆಟೀರಿಯಲ್ ಹಾಕಿ ವುಡ್ ವರ್ಕ್ ಮಾಡಿ ಅದ್ರ ಮೇಲೆ ಮೆಟೀರಿಯಲ್ ಹಾಕ್ಸಿದ್ದಾರೆ ಮಂಚಕ್ಕೆ ಅಂತ ಹೇಳಿ. ನನಗೆ ಈ ಥರ ತುಂಬ ಇಷ್ಟ. ಮತ್ತು ಕಬೋರ್ಡು ತುಂಬ ಚೆನ್ನಾಗಿದೆ, ಅದು ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ, ಅಟ್ರ್ಯಾಕ್ಟ್ ಆಗ್ತಾ ಇದೆ. ನಾನು ಮೇಲ್ಗಡೆ ಹೋಗೋಗಿಲ್ವೇನೋ, ಅದು ಏನೋ ಕಂಬಗಳೆಲ್ಲ ಹಾಗೆ ಇದೆಯಲ್ಲ, ಮೆಟ್ಲಿಗೆ ಗ್ಲಾಸ್ ಫಿಟ್ಟಿಂಗ್ ಇದೆಯಂತೆ. ನಾನು ಹಾಗೆ ಸ್ಟಾರ್ಟಿಂಗ್ ಹಾಗೆ ವೀಡಿಯೋ ಮಾಡೋಣ ಅಂತ ನೋಡ್ತಾ ಇದ್ದೆ. ಆಂಟಿ ಬನ್ನಿ ಹೋಗೋಣ ಅಂತೂ ನನಗೆ ಬೇರೆ ಭಯ, ಪಾಪು ಎಲ್ಲಿ ಬಗ್ಗು ನೋಡ್ತಾಳೆ ಬಿದ್ದೋಗ್ಬಿಡ್ತಾಳೆ ಅಂತ. ಅದಕ್ಕೆ ಹಿಂದೆಯಿಂದ ಟೀ ಶರ್ಟ್ ಹಿಡ್ಕೊಂಡಿದ್ದೆ, ಆಮೇಲಿಂದ ಕೈ ಹಿಡ್ಕೊಂಡು ನಾನು ಮುಂದೆ ಕರ್ಕೊಂಡು ಹೋದೆ. ಇಲ್ಲೆಲ್ಲ ಗ್ಲಾಸ್ ಫಿಟ್ಟಿಂಗ್ ಬರುತ್ತಂತೆ. ಸೊ ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಆದಾಗ ಅಲ್ಲಿ ಮೇಲ್ಗಡೆ ಒಂದು ದೊಡ್ಡದು ಲೈಟಿಂಗ್ಸ್ ಬರುತ್ತಂತೆ, ಅದನ್ನು ಎಲ್ಲ ವೈರಿಂಗ್ ಎಲ್ಲ ಹಾಗೆ ಬಿಟ್ಟಿದ್ದಾರೆ.
ಇದು ಮೇಲ್ಗಡೆ ಫ್ಲೋರಲ್ಲಿ 2 ರೂಮ್ ಇದೆ. ಇದು ಟೆರೇಸ್ಗೆ ಹೋಗೋ ಅಂಥದ್ದು. ಟೆರೇಸಲ್ಲೂ ಕೂಡ ಇಷ್ಟು ಸ್ಪೇಸ್ನ ಇಟ್ಕೊಂಡಿದ್ದಾರೆ. ಮೇಲ್ಗಡೆ ಕಬ್ಬಿಣದ್ದು, ಅದು ಕಬ್ಬಿಣದ್ದು ಮೆಟ್ಲು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಟೆರೇಸ್ಗೆ ಹೋಗೋವಂಥದ್ದು. ಬಟ್ ಇಲ್ಲೂ ತುಂಬ ಸ್ಪೇಸ್ ಇದೆ. ಏನಾದರೂ ಸೋಫಾಗಳು ಹಾಕ್ಕೊತೀವಿ ಕೂತ್ಕೊಳ್ಳೋಕ್ಕೆ ಅಥವಾ ತಣ್ಣಗೆ ರೆಸ್ಟ್ ಮಾಡೋಕ್ಕೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಆಂಟಿ. ನಾನು ಇದೇನು ಆಂಟಿ ಈ ಥರ ಇಷ್ಟು ಸ್ಪೇಸ್ ಬಿಟ್ಟಿದ್ದೀರಲ್ಲ ಅಂದಿದ್ದಕ್ಕೆ, ಆ್ಯಂಡ್ ಬಟ್ಟೆನೂ ಹಾಕ್ಕೋಬೋದು, ಅದಕ್ಕೋಸ್ಕರ ಈ ಥರ ಬಿಟ್ಟಿದ್ದೀವಿ ಅಂದರು. ಟೆರೆಸ್ ಮ್ಯಾಗೆ ನಾವು ಹೋಗಲಿಲ್ಲ, ಪಾಪು ಇದ್ಲಲ್ವ ಅದಕ್ಕೆ. ಸೊ ಅಲ್ಲಿಂದ ಬಂದು ಇದು ಅವ್ರ ಮಗಳು ರೂಮ್ ಅಂತೆ. ಅಂದರೆ ಯಾರು ಇರ್ತಾರೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಅವರಿಬ್ಬರಲ್ಲಿ ಯಾರಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋ ಥರನೇ ಹೇಳ್ತು ಆಂಟಿ. ಇನ್ನು ಒಂದು ಸಲ ಪೇಂಟ್ ಮಾಡಿದಾರಂತೆ, ಇನ್ನೂ ಒಂದು ಸಲ ಪೇಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಮಂಚದ್ದು ಇದು ಬರುತ್ತಲ್ವ, ಅದನ್ನು ಮಾಡ್ಸೋಕ್ಕೆ ಅಂತ ಹೇಳಿ ಅದನ್ನು ಬಿಟ್ಟಿದ್ದಾರೆ. ಇಲ್ಗೂ ಕೂಡ ಟಿ ವಿ ಬರುತ್ತಂತೆ. ಸೊ ಅದಕ್ಕೆ ಆ ಸ್ಪೇಸ್ನ ಆ ಥರ ಮಾಡಿದ್ದಾರೆ. ಎಲ್ಲ ರೂಮ್ಗೂ ಒಂದೊಂದು ಟಿ ವಿ ಅನ್ನೋ ಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವಾರ್ಡ್ರೋಬು ಅಷ್ಟೇ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ, ಎಷ್ಟು ಬಟ್ಟೆ ಬೇಕಾದ್ರೂ ಅಡಗಿಸ್ಬೋದು ಅಂದರೆ ಇಡಬಹುದು ಅಂತ. ತುಂಬ ಚೆನ್ನಾಗಿದೆ. ಇನ್ನು ಇದು ವರ್ಕ್ ಕಂಪ್ಲೀಟ್ ಆಗೇ ಇಲ್ಲ, 50% ಅಷ್ಟೇ ಕಂಪ್ಲೀಟ್ ಆಗಿದೆ. ಪಾಪ ಅವ್ರು ಪದೇ ಅದನ್ನೇ ಮಾತಾಡ್ತಿದ್ರು, ಟೆನ್ಷನ್ ಮಾಡ್ಕೊತಿದ್ರು ಆಂಟಿ. ಸೊ ಆಗುತ್ತೆ ಬಿಡಿ ಆಂಟಿ ಅಂದು. ಅದು ವಾರ್ಡ್ರೋಬ್ನ ಒಂದು ಓಪನ್ ಮಾಡಿ ನೋಡಿದೆ ನಾನು. ಅದು ತುಂಬ ಕಷ್ಟ ಅನ್ನಿಸ್ತಿತ್ತು, ಏನಕ್ಕಂದ್ರೆ ಅಲ್ಲಿ ಹಿಡ್ಕೊಳ್ಳೋಕ್ಕೆ ಕೈ ಥರ ಕೊಟ್ಟಿಲ್ಲ. ಸೊ ಇದಿಷ್ಟು ವಿಶಾಲವಾಗಿದೆ ವಾರ್ಡ್ರೋಬು. ಆ್ಯಂಡ್ ತುಂಬ ಅವರು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ವಾಶ್ರೂಮ್ಗೂ ಕೂಡ ಟೈಲ್ಸು ಗೋಡೆಗೆ ಹಾಕ್ಸಿದಾರಲ್ಲ, ಅದು ಡಿಸೈನ್ ತುಂಬ ಇಷ್ಟ ಆಯಿತು. ಈ ರೂಮ್ಗಿಂತ ಇನ್ನೊಂದು ರೂಮಲ್ಲಿ ಹಾಕ್ಸಿರೋಂಥ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ ಮುಂದೆ. ಆ್ಯಂಡ್ ಇದು ಅವರ ಮಕ್ಕಳು ರೂಮು. ಅವರಿಗೆ ಹೇಗೆ ಇಷ್ಟ ಆಗುತ್ತೆ ಅಂದರೆ ಆ ರೀತಿಯಲ್ಲಿ ಮಾಡಿಸಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಟಿ ವಿ ಬರೋ ಥರ ವೈರಿಂಗ್ ಮಾಡಿದಾರಂತೆ. ಅವ್ರು ಬೇಡ ಅಂದ್ರೂ ಮಾಡಿದ್ರು ಅಂತ ಹೇಳ್ತಾಯಿದ್ರು ಆಂಟಿ ಹಾಲಲ್ಲಿ. ಆ್ಯಂಡ್ ಇದು ಇನ್ನೊಬ್ಬಳು ಮಗಳ ರೂಮು, ಆಂಟಿಯವರ ಮಗಳ ರೂಮು. ಇದು ವಾರ್ಡ್ರೋಬು ಎಷ್ಟು ದೊಡ್ಡದು ನೋಡಿ. ನನಗೆ ಎಲ್ಲ ರೂಮಲ್ಲೂ ವಾರ್ಡ್ರೋಬ್ ಅಂತೂ ತುಂಬ ಇಷ್ಟ ಆಯಿತು. ಏನಕ್ಕಂದರೆ ಹೆಣ್ಮಕ್ಳಿಗೆ ಬಟ್ಟೆ ಇಡೋಕ್ಕೆ ಎಷ್ಟು ಜಾಗ ಇದ್ರೂ ಸಾಲಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲೊಂದು ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಹತ್ರ ಇನ್ನೂ ತುಂಬ ಸ್ಪೇಸ್ ಇದೆ. ಸ್ಪೇಸ್ ತುಂಬ ಜಾಸ್ತಿನೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಕ್ಕಟ್ಟಾಗಿ ಏನೂ ಇಲ್ಲ, ದೊಡ್ಡದಾಗಿ ಕಟ್ಟಿದ್ದಾರೆ. ಇದು ಮಿರರ್ ಅಂತೆ, ಮಿರರ್ ಡಿಸೈನು ಇಷ್ಟ ಆಯಿತು. ಹೆಣ್ಮಕ್ಳಿಗೆ ಮಿರರೇ ಇರಬೇಕು, ಎಲ್ಲಿ ನೋಡಿದ್ರೂ ಮಿರರ್ ನೋಡ್ಕೋತೀವಿ, ಹಾಗಾಗಿ. ಸೊ ಇದು ಕಬೋರ್ಡು, ಈ ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸಿಂಪಲ್ಲಾಗಿ ಡೆಲಿಕೇಟಾಗಿ ಮಾಡಿಸಿದ್ದಾರೆ. ಇದು ವಾಶ್ರೂಮ್ಗೆ ಇದು ಮಾಡಿಸಿರೋದು. ಆ ರೂಮ್ಗಿಂತ ನೋಡಿ ಈ ರೂಮ್ದು ವಾಶ್ರೂಮ್ಗೆ ಫ್ಲವರ್ ಡಿಸೈನ್ ಥರ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೊಡ್ಡಮ್ಮ, ನನಗೆ ಎಲ್ರಿಗೂ ಇದೇ ಇಷ್ಟ ಆಗಿದ್ದು. ಇವರೇ ಓನರ್ ಆಂಟಿ. ಪಾಪ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಂಗೆ ತುಂಬ ಖುಷಿಯಾಗುತ್ತೆ ಆಂಟಿನ ಪ್ರತಿ ಸಲ ಮಾತಾಡಿಸ್ಬೇಕಾದ್ರೂ ಕೂಡ. ಸೊ ಮುಂದ್ಗಡೆಯಿಂದ ಈ ರೀತಿ ಇದೆ ನೋಡಿ. ಮುಂದೆ ಆ ಕಡೆಯಿಂದ 2 ಅಂಗಡಿ ಇದೆ, ಫ್ರಂಟ್ ಒಂದು ಅಂಗಡಿ ಥರ ಮಾಡಿದ್ದಾರೆ. ಸೊ ಒಟ್ಟಿಗೆ 6 ಮನೆ ಇದೆ. ಅವರಿಗೆ 3 ಮತ್ತು 4th ಡೂಪ್ಲೆಕ್ಸು ಮನೆ, ಮಿಕ್ಕಿದ್ದು ಬಾಡಿಗೆ ಕೊಟ್ಟಿದ್ದಾರೆ. ನಾವು ಅಲ್ಲಿಂದ ದೊಡ್ಡಮ್ಮಂದು ಲ್ಯಾಬ್ ರಿಪೋರ್ಟ್ ಇಸ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ನಲ್ವ, ಅದನ್ನು ಇಸ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣನ ಜೊತೆ ಬೈಕಲ್ಲಿ. ಕೃತುನು ಬರ್ತೀನಿ ಅಂತ ಬತ್ತಿದ್ಲು, ಕಡಲೆ ಬೀಜ ತಿಂತಾಯಿದ್ಲು, ಅದನ್ನು ತಗೊಬಂದ್ಲು. ಇಟ್ಬಿಟ್ಟು ಬರೋಗು ಒಳಗಡೆ ಅಂದರೆ ಬಿಟ್ಬಿಟ್ಟು ಹೋಗ್ತಾರೆ ನನ್ನ ಅಂತ ಹೇಳಿ ಅದನ್ನು ಬಿಡಲಿಲ್ಲ, ಕೈಲೇ ಇಟ್ಕೊಂಬರ್ತಾ ಇದ್ದಾಳೆ. ನಾವಾದರೆ ದೊಡ್ಡಮ್ಮ ನಾವು ನಡ್ಕೊಂಡು ಹೋಗಬೇಕು, ಅಣ್ಣಯ್ಯ ಮನೆ ಹತ್ರನೇ ಇತ್ತಲ್ವ. ಸೊ ಹಾಗೆ ಅಣ್ಣನ ಜೊತೆ ಬುಲೆಟಲ್ಲಿ ಹೋಗಿ ರಿಪೋರ್ಟ್ನ ಇಸ್ಕೊಂಡು ಹೋಗ್ತಾ ಇದ್ದೀನಿ. 1:15 ಮಳೆ ಹನಿತಾ ಇದೆ. ಬ್ಯಾಂಗ್ಳೂರಲ್ಲೂ ಕೂಡ ಕೆಲವೊಂದು ಏರಿಯಾಗೆ ಮಳೆ ಬರ್ತಾ ಇದ್ದಂತೆ. ಚಂದನ ಜೊತೆ ಮಾತಾಡ್ತಿದ್ದೆ ಒಂದು ಫ್ರೆಂಡ್ ಹತ್ರ, ಅವರು ಬನ್ನೇರುಘಟ್ಟ ಬಿಟ್ಟು ಮುಂದೆ ಇರೋದು. ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು 2 ಡೇಸ್ ನಾನು ಊರಿಗೆ ಹೋಗಬೇಕು ಬಾ ಅಂತ ಕರಿತಾ ಇದ್ದಾಳೆ. ಅವಳಿಗೂ ಚಿಕ್ಕ ಮಗು ಇದೆ, 2 ವರ್ಷದ ಪಾಪು ಇದೆ. ಅವಳು ಬರೋಕ್ಕಾಗಲ್ಲ ಹೊರಗಡೆ ಮೀಟ್ ಮಾಡೋಕ್ಕೆ. ನಮ್ಮ ಪಾಪುಗೂ ಹುಷಾರಿಲ್ಲ, ಮತ್ತು ಪಾಪು ಎತ್ಕೊಂಡು ಕರ್ಕೊಂಡು ನಾನು ಹೋಗೋಕ್ಕಾಗಲ್ಲ. ಬಟ್ ಫೋನಲ್ಲೇ ಮಾತಾಡೋದಾಗಿದೆ ನಾವಿಬ್ಬರು. ಮತ್ತು ನೋಡಿ ಮಳೆ ಬರ್ತಾ ಇದೆ, ಕಾಣಿಸಲ್ಲ, ಹನಿತಾ ಐತೆ. ಅಲ್ಲೂ ಬೇಜಾರು ಮಳೆ ಹುಯ್ತೈತಂತೆ. ಕೆಲವೊಂದು ಏರಿಯಾಗಳಿಗೆಲ್ಲ ತುಂಬ ಹುಯ್ತೈತೆ ಮಳೆ, ಫುಲ್ಲು ಮೋಡ ಆಗ್ಬಿಟ್ಟೈತೆ. ಇಲ್ಲಿ ಹೊಂಗೆ ಮರ ಇರೋದ್ರಿಂದ ನೋಡಿ, ಇಲ್ಲಿ ಹೂವೆಲ್ಲ ಫುಲ್ಲು ಇಲ್ಲೆಲ್ಲ ಒಳಗಡೆ ಬಂದ್ಬಿಡ್ತು. ನಾನು ಫೋನಲ್ಲಿ ಮಾತಾಡ್ತಾ ಕೂತಿದ್ದೆ,
ಬಿರುಗಾಳಿ ಥರನೇ ಬಂದ್ಬಿಡ್ತು. ನಾನು ಎದ್ದೋಗಿ ಒಳಗಡೆ ಬಾಗ್ಲು ಹಾಕೊಳ್ಳೋಷ್ಟರಲ್ಲಿ ಫುಲ್ ಇಲ್ಲೆಲ್ಲ ಆಗೋಯ್ತು. 2 ಮರ ಹೂನ ಕಸಕ್ಕೆ ಹಾಕಿದ್ದೀನಿ ಗೈಸ್. ಇಲ್ಲಿ ಕಸಕ್ಕೆ ಹಾಕಿದ್ದೀನಿ 2 ಮರ ಹೂವು ಅಂದರೆ ಹೊಂಗೆ ಮರದಲ್ಲಿ ಇದ್ದಿದ್ದು ಸಣ್ಣ ಸಣ್ಣ ಹೂವೆಲ್ಲ ಬಂದ್ಬಿಡ್ತು. ಇವಾಗ ನೀಟಾಗಿ ಫುಲ್ಲು ಬಾಲ್ಕನಿ ಎಲ್ಲ ಗುಡಿಸಿದ್ದೀನಿ. ಸಂಜೆ ತನಕ ನೋಡೋಕ್ಕಾಗಲ್ಲ ಅಂತ ಮತ್ತೆ ಸಂಜೆ ಒಂದು 5 ಗಂಟೆಗೆ ಮತ್ತೆ ಗುಡಿಸ್ಬೇಕು. ಇವಾಗ ರೈಸ್ ಮಾಡ್ಕೋಬೇಕು. ಸಾಂಬಾರಿಲ್ಲ, ಸಾಂಬಾರು ಏನಾದರೂ ಮಾಡಬೇಕು. ತಣ್ಣಗೆ ಫೀಲ್ ಆಗ್ತಾ ಐತೆ. ಬೇಸಿಗೆಗಾಲದಲ್ಲಿ ಹೊಂಗೆ ಮರದ ನೆರಳಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಾವೇ ಶ್ರೀಮಂತರು. ಈಗ ಫ್ಯಾನ್ ಗಾಳಿ ಕುಡಿಯೋರು ಶ್ರೀಮಂತರಲ್ಲ, ಹೊಂಗೆ ಮರದ ಗಾಳಿ ಕುಡಿಯೋರು ಶ್ರೀಮಂತರು ಈಗ. ಯಾಕಂದರೆ ಅಷ್ಟು ತಂಪು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಇವಾಗ ಅದು ಹೋಮ್ ಟೂರ್ ಥರ, ಅಂದರೆ ಟೂರ್ ಏನಲ್ಲ, ಅದೊಂದು ವಿಡಿಯೋ ಮಾಡಿ ಈಗ ತೋರಿಸಿರ್ತೀನಲ್ವ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದಕ್ಕೆ 2 ಕೋಟಿ ಮೇಲಾಗಿದೆಯಂತೆ ಮನೆಗೆ ಅಂತ ಹೇಳಿ. ಸೊ ನಾನು ಬಂದಿಲ್ಲ ವೀಡಿಯೋದಲ್ಲಿ, ಏನಕ್ಕಂದರೆ ಕ್ಯಾಮ್ರಾಮ್ಯಾನ್ ನಾನೇ ಆಗಿರೋದ್ರಿಂದ, ನಾನೇ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಬಂದಿಲ್ಲ. ದೊಡ್ಡಮ್ಮ ಕೃತು ಮತ್ತು ಓನರ್ ಆಂಟಿ ಅವ್ರು ಬಂದಿದ್ದಾರೆ. ಅವರಿರೋದು ಇದೇ ಬಿಲ್ಡಿಂಗಲ್ಲೇ, ಇದೇ ಮನೆ. ಆ ಕಡೆ ಇದೆ ಡೋರು, ಓಕೆನಾ. ಈ ಬಿಲ್ಡಿಂಗೆ ನಾನು ತೋರಿಸಿರೋದು, ಈ ಬಿಲ್ಡಿಂಗೇ ಹೊಸ ಬಿಲ್ಡಿಂಗು. ಸೊ 15ನೇ ತಾರೀಕು ಗೃಹ ಪ್ರವೇಶ ಇದೆ. ಬಟ್ ತುಂಬ ಕೆಲಸಗಳೆಲ್ಲ ಇನ್ನೂ ಬಾಕಿ ಇದೆ ಅಂತ ಹೇಳಿ ಆಂಟಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಅಷ್ಟು ಇದ್ರೂ ಅವರು ಸ್ವಲ್ಪ ಏನೂ ಮಾಡಲ್ಲ. ತುಂಬ ಖುಷಿಯಾಗುತ್ತೆ. ಕೆಲವೊಬ್ಬರು ಏನೋ ತಿರ್ಕಂಗೆ ಐಶ್ವರ್ಯ ಬಂದಂಗೆ ಅನ್ನೋ ಒಂದು ಮಾತಿದೆ ಹಳ್ಳಿ ಕಡೆ. ಆ ಥರ ನಡ್ಕೊತಾರೆ. ಏನೋ ಬಂತು, ಏನೋ ಸಿಕ್ತು, ಅಥವಾ ಏನೋ, ಅದಕ್ಕೆ ನಾನು ಹೇಳೋದು. ಬಟ್ ಇವರು 2 ಕೋಟಿ ಮೇಲಾಗಿದೆ ಅಂತ ಮನೆ ಕಟ್ತಾ ಇದ್ದಾರೆ. ಆಂಟಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಕಷ್ಟ ಸುಖ ವಿಚಾರಿಸ್ತಾರೆ. ಗೃಹ ಪ್ರವೇಶಕ್ಕೆ ಬಾ ಅಂತ ಹೇಳಿದ್ರು. ಬಟ್ ನಾನು ಆಂಟಿ ಹಿಂಗೆ ಹಬ್ಬ ಇದೆ ಆಂಟಿ ಬರೋಕ್ಕಾಗಲ್ಲ ಅಂದೆ. ಹಬ್ಬ ಮುಗಿಸ್ಕೊಂಡೇ ಬರೀವೋ ಒಟ್ಟಿಗೆ ಅಂದರು. ಇಲ್ಲಾಂದರೆ ಹಬ್ಬ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ, ಆವಾಗ ಫುಲ್ ವೀಡಿಯೋ ಮಾಡ್ಕೊಳ್ಳಿವಂತೆ ಅಂದರು. ಇಲ್ಲ ಆಂಟಿ ಬರೋಕ್ಕಾಗಲ್ಲ, ಇನ್ನೊಂದ್ಸಲ ಬರ್ತೀನಿ ಅಂದೆ. ಸರಿ ವೀಡಿಯೋ ಮಾಡ್ಕೋ ಅಂತ ಅಂದರು. ಯಾಕಂದರೆ ಅವ್ರ ಪರ್ಮಿಷನ್ ಕೇಳೇ ನಾನು ವೀಡಿಯೋ ಮಾಡ್ಕೊಂಡಿದ್ದು ಆಂಟಿ ಅಂತ. ಸರಿ ಕಣಪ್ಪ ಮಾಡ್ಕೋ ಅಂದರು. ಸೊ ನನಗೆ ಖುಷಿಯಾಗುತ್ತೆ ಗೈಸ್. ನಾವೆಲ್ಲಿದ್ದೀವಿ, ಅವರು ಯಾವ ಲೆವೆಲಲ್ಲಿದ್ದಾರೆ. ಬಟ್ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಕಷ್ಟ ಸುಖ ವಿಚಾರಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಎಲ್ಲರಿಗೂ ಆ ಥರದ್ದು ಮನಸ್ಸು ಇರಲ್ಲ, ತುಂಬ ಕಡಿಮೆ ಇರುತ್ತೆ, ತುಂಬ ಕಡಿಮೆ. ಈಗಿನ ಸಮಾಜದಲ್ಲಿ ಪಕ್ಕದ ಮನೆ ಅಂತ ಏನು ಹೇಳ್ತೀವಿ, ಅದರಲ್ಲಿ ತುಂಬ ಕಡಿಮೆ. ಸೊ ಈ ಥರದ ವ್ಯಕ್ತಿಗಳು ಸಿಗೋದು ತುಂಬ ಒಳ್ಳೆಯದು, ತುಂಬ ಕಡಿಮೆನೇ. ನಂಗಂತೂ ತುಂಬ ಖುಷಿ ಆಯಿತು. ನಮ್ಮ ದೊಡ್ಡಮ್ಮಂಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಅವರು. ಸೊ ಅದೇ ಪಕ್ಕದ ಬಿಲ್ಡಿಂಗೇನೆ ಮನೆ ಇದು ಖಾಲಿ ಮಾಡಿಕೊಂಡು ಅವರು ಕೂಡ ಇವಾಗ ಅವರ ನ್ಯೂ ಬಿಲ್ಡಿಂಗ್ ಹೋಗ್ತಾರೆ ನೆಕ್ಸ್ಟ್ ಮಂತ್ ಗೃಹ ಪ್ರವೇಶ ಮಾಡಿಕೊಂಡು. ಸೊ ಮನೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಮನೆ ಅಂತ. ನಮ್ಮ ಮನೆ ಅಲ್ಲ, ಆಂಟಿ ಅವ್ರ ಮನೆ. ದೊಡ್ಡಮ್ಮಗೆ ಫ್ರೆಂಡ್ ಆಗಬೇಕು. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್. ಮಳೆ ನೀರು ಇಲ್ಲೆಲ್ಲ ಹಂತ್ಬಿಟ್ಟೈತೆ. ದೊಡ್ಡಮ್ಮ ಟೀ ಇಡು ಅಂತ ಹೇಳ್ತು. ಅದಕ್ಕೆ ಟೀ ಇಟ್ಟೆ. ಇನ್ನೇನು ನಾನು ಟೀ ಕುಡಿಲೇಬೇಕಲ್ವ, ನಾನು ಟೀ ಕುಡಿತಾಯಿದ್ದೀನಿ. ನೋಡಿ ಆ ಫ್ಲವರ್ ಎಷ್ಟು ಚೆನ್ನಾಗೈತೆ, ನನಗೆ ಅದು ತುಂಬ ಇಷ್ಟ ಆಯಿತು. ನನಗೆ ಮೊದಲೇ ಆ ಥರದ್ದು ಹೂಗಳಂದ್ರೆ ಇಷ್ಟ. ಮತ್ತು ಪಾಪು ಇಲ್ಲಿ ಚಿನ್ನು ಹುಷಾರು, ಇಲ್ಲಿ ನೋಡಿ ಅಡುಗೆ ಆಟ ಆಡ್ತಿದ್ದಾಳೆ, ಸೊಪ್ಪು ಸಾಂಬಾರು ಮಾಡಿದ್ದಾಳೆ. ಮತ್ತು ಅಲ್ಲಿ ಮನೆ ನೋಡೋಕೆ ಹೋಗಿದ್ವಲ್ವ, ಅಲ್ಲಿ ಆ ಕಲ್ಗಳು ತಗೊಬಂದಿದ್ದಾಳೆ ಆಟ ಆಡೋಕ್ಕೆ ಅಂತೇಳಿ. ಅಡುಗೆ ಮಾಡ್ಬೇಕಂದ ನಮ್ಮ ಪಾಪು ಹೋಟ್ಲಾಟ ಆಡ್ತಾಳೆ. ನಮಗೆ ಅಡುಗೆ ಮಾಡೋದು, ಟೀ ಕಾಫಿ ಕೊಡೋದು, ಆ ಥರ ಎಲ್ಲ ಆಟ ಆಡ್ತಾಳೆ. ಈಗ ಟೀ ಕುಡಿತೀನಿ ಗೈಸ್. ಚಿನಿ ಬಾ ಬೇಗ ಅಡುಗೆ ಮಾಡು. ಪಾತ್ರೆ ತೊಳೆದಿಟ್ಟು ಬಂದೆ, ಫೋನ್ ನೋಡು ಸುಮ್ಮನೆ ಮಲ್ಕೊಂಡಿದ್ದೆ. ಪಾಪು ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಪಾತ್ರೆ ತೊಳ್ಕೊಂಡು ಬಂದೆ, ಹಾಗೆ ಕಸ ಗುಡಿಸ್ಬೇಕು. ದೊಡ್ಡಮ್ಮ ನುಗ್ಗೆಕಾಯಿ ಸುಸ್ತೈತೆ, ನುಗ್ಗೆಕಾಯಿ ಸಾಂಬಾರು ಮಾಡಬೇಕು. ಸ್ವಲ್ಪ ನನ್ನ ವಾಯ್ಸು ಚೇಂಜ್ ಆದಂಗೆ ಅನ್ನಿಸ್ತೈತೆ. ನನಗೇನಾದರೂ ಬೆಳಗ್ಗೆ ಸಲ ಎದ್ದಾಗೂ ಅದೇ ಥರ ಪ್ರಾಬ್ಲಮ್ ಆಗುತ್ತೆ, ಅಥವಾ ಏನಾದರೂ ತೀರಾ ಹತ್ಬಿಟ್ರೆ ಅದೇ ಥರ ಪ್ರಾಬ್ಲಮ್ ಆಗುತ್ತೆ ಗೈಸ್. ಏನು ಮಾಡೋದು? ಸೊ ಒಬ್ಬರು ಕಾಲ್ ಮಾಡಿದರು, ಸಂತು ಫ್ರೆಂಡು ಅಣ್ಣ.
ಹೇಗಿದೆಯಾ ಅಂತ ಕೇಳೋಕ್ಕೆ. ಹೇಗಿರೋಕ್ಕಾಗುತ್ತೆ, ಗಂಡ ಇಲ್ಲದೆ ಇರೋ ಒಂದು ಹೆಣ್ಮಗುನ್ನ ಇಟ್ಕೊಂಡು ಹೇಗಿರೋಕ್ಕೆ ಸಾಧ್ಯ, ಖುಷಿಯಾಗಿರೋಕ್ಕೆ ಸಾಧ್ಯನಾ? ಅದೇ ನಕ್ಕೊಂಡು ನಾನು ವ್ಲಾಗಲ್ಲಿ ಇಷ್ಟು ನಗಾಡ್ಕೊಂಡೆಲ್ಲ ಮಾಡ್ತಿರ್ತೀನಿ. ಮನ್ಸಲ್ಲಿ ಅಷ್ಟೇ ನೋವಿದೆ, ಹೇಳ್ಕೊಳಕ್ಕಾಗ್ದಿರೋಷ್ಟಿದೆ. ಹೇಳ್ಕೊಂಡ್ರೂ ಮುಗಿಯೋದೇ ಇಲ್ವೇನೋ ಅಷ್ಟೊಂದಿದೆ. ಆದ್ರೂ ಅದನ್ನೆಲ್ಲ ಸೈಡ್ಗಿಟ್ಟು ಓನ್ಲಿ ಪಾಸಿಟಿವ್ ಸೈಡ್, ಖುಷಿಯಾಗಿರೋದನ್ನ ಮಾತ್ರ ನಾನು ತೋರಿಸ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ ಚೆನ್ನಾಗಿರೋದೇ ತೋರಿಸ್ತೀನಿ. ಬಟ್ ನಾನು ಎಷ್ಟು ವ್ಲಾಗಲ್ಲಿ ಖುಷಿಯಾಗಿ ವ್ಲಾಗ್ ಮಾಡ್ಕೊಂಡಿದ್ರು ಅದು ನೋವು ಇದ್ದೇ ಇರುತ್ತೆ. ಸೊ ಹಾಗೆ ಮಾತಾಡ್ತಾ ಅವಳು ಬತ್ತು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಹತ್ತಿದ ಕಾಲೇ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ. ಅದಕ್ಕೆ ಕೆಲವೊಂದಿಂದ ದೂರನೇ ಇದ್ದೀನಿ. ಸೊ ಮಾತಾಡಿದಷ್ಟು ನೋವು ಜಾಸ್ತಿ, ನೆನೆಸ್ಕೊಂಡಷ್ಟು ನೋವು ಜಾಸ್ತಿ ಅಂತ ಆದಷ್ಟು ದೂರನೇ ಇದ್ದೀನಿ. ಬಟ್ ಕೆಲವೊಂದು ಏನು ಮಾಡೋಕ್ಕಾಗಲ್ಲ, ಎಷ್ಟು ಕಂಟ್ರೋಲ್ ಮಾಡಿದ್ರೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ನಾನು ಪ್ರತಿ ಸಲ ಅದನ್ನೇ ಕೇಳ್ಕೊಳ್ಳೋದು. ನನಗೆ ಮಾಡ್ದಂಗೆ ನಾನು ಅನುಭವಿಸ್ತಿರೋಂಗೆ ಯಾರಿಗೂ ಕೊಡಬೇಡಪ್ಪ ಅಂತಲೇ ಕೇಳ್ಕೊತೀನಿ ನಿಜವಾಗ್ಲೂ. ಯಾಕಂದರೆ ಅಷ್ಟು ಒಳಗಡೆ ಅಷ್ಟು ನೋವಿದೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ, ಯಾರ ಹತ್ರನೂ ತೋರಿಸ್ಕೊಳಕ್ಕಾಗೋದಿಲ್ಲ. ಇನ್ನೊಂದು 12 ದಿನ ಬಂದರೆ ನನ್ನ ಸಂತು ಡೆತ್ತಾಗಿ 1 ವರ್ಷ ಆಗುತ್ತೆ. 1 ವರ್ಷ ಆದರೂ ನಾನು ಇಷ್ಟು ಅಳ್ತಾ ಇದ್ದೀನಿ ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ನಾನು ಅಷ್ಟು ಹುಚ್ಚು ಪ್ರೀತಿ ಇಟ್ಕೊಂಡಿದ್ದೀನಿ ಅಂತ. ಗೊತ್ತಿಲ್ಲದೆ ಹೋದವರು ಏನೇನೋ ಹೇಳ್ತಾರೆ ಬಿಡಿ. ನನಗೆ ಏಕೋ ಒಂಥರ ಎಮೋಷನಲ್ ಆಗ್ತಾ ಇದ್ದೀನಿ, ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಗೈಸ್, ಸಾರಿ. ಇವಾಗ ಆಲ್ರೆಡಿ 8 ಗಂಟೆ ಆಯಿತು. ಯಾಕಂದರೆ ಇವತ್ತು 5:45 ಹೆಚ್ಚು ಕಡಿಮೆ 5:45 6:15 7:15 8 ಗಂಟೆ ತನಕ ಲೈವಲ್ಲೇ ಇದ್ದೆ. ಸೊ ಗೊತ್ತಿರುತ್ತೆ ನನ್ನ ಲೈವಿಗೆ ಬಂದಿರೋರಿಗೆಲ್ಲ. ಸ್ವಲ್ಪ ಲೈವಲ್ಲೇ ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿದೆ. ಅಷ್ಟರಲ್ಲಿ ನನ್ನ ತಂಗಿನೂ ಬಂದಳು, ಪಾಪು ಮಲಗಿದ್ಲು. ತುಂಬ ಜನ ಪಾಪುನ ಕೇಳಿದ್ದೀರಾ, ಯಪ್ಪ ಕೃತು ಎಲ್ಲಿದ್ದಾಳೆ, ಹಾಯ್ ಹೇಳ್ಸಿ, ನಿಮ್ಮ ಬ್ಲಾಗ್ಸ್ ನೋಡ್ತೀನಿ, ಚೆನ್ನಾಗಿ ಮಾಡ್ತೀರಾ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಯೂಟ್ಯೂಬ್ ಫ್ಯಾಮಿಲಿ, ಲವ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲೈವಲ್ಲಿ ಇದ್ದಿದ್ದ ಕಾರಣ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮುದ್ದೆಗೆ ಇಡಬೇಕು. ಮುದ್ದೆ ಮಾಡಿ ಊಟ ಮಾಡಿ ಒಂದು ವಾಕಿಂಗ್ ಹೋಗಿ ಈ ಡೇನ ಕಂಪ್ಲೀಟಾಗಿ ಮುಗಿಸಿ ಪಾಚಿ ಮಾಡಬೇಕು. ಆ್ಯಂಡ್ ಹಾಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ನೋಡೋಣ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಎಂಡ್ ಮಾಡ್ತೀನಿ. ಫಸ್ಟ್ ಇವಾಗ ಮುದ್ದೆ ಮಾಡಬೇಕು, ಮುದ್ದೆ ಮಾಡಿ ಊಟ ಮಾಡೋಣ. ಆ್ಯಂಡ್ ನಿಮ್ಮ ಪ್ರೀತಿಗೆ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಆಗಿದೆ, ಮಲಗಿಲ್ಲ, ಮಧ್ಯಾಹ್ನ ಮಲಗಿರಲಿಲ್ಲ, ಬೆಳಗ್ಗೆ ಎದ್ದಿದ್ದು ಲೇಟ್ ಅಷ್ಟೇ, ನಿದ್ದೆ ಬರ್ತಾ ಇಲ್ಲ. ಓಡಾಡ್ತಾ ಇದ್ದೀನಿ. ಒಳಗಡೆ ಇದ್ದರೆ ಸೆಕೆ, ಇಲ್ಲಿ ಮಳೆ ಬಂದು ಹೋದ್ಮೇಲಂತೂ ಇನ್ನೂ ತಣ್ಣಗಾಗ್ತಾ ಇದೆ. ಅದಕ್ಕೆ ಅಲ್ಲೆಲ್ಲ ನಾಯಿ, ರೋಡ್ ಹತ್ರ ಹೋಗೋದು ಬೇಡ ಅಂತ 11 ಗಂಟೆ ಆಗಿದೆ ನೈಟು. ಅದಕ್ಕೆ ಇಲ್ಲೇ ಬಾಲ್ಕನಿನೇ ಓಡಾಡ್ತಾ ಇದ್ದೀನಿ. ನನ್ನ ತಂಗಿ ಟಯರ್ಡಾಗಿ ಬಂದಿರ್ತಾಳಲ್ವ, ಸೊ ಅವಳು ಮಲಗಿದ್ದಾಳೆ. ಪಾಪು ಮಲಗಿಲ್ಲ, 3:15 ಮಲ್ಕೊಂಡವಳು. 7:15 ನನ್ನ ತಂಗಿ ಬಂದಾಗ ನನ್ನ ತಂಗಿ ಹೇಳ್ಸಿರೋದು, ಹಾಗಾಗಿ ಅವಳಿಗೂ ನಿದ್ದೆ ಬಂದಿಲ್ಲ. ಸೊ ದೊಡ್ಡಮ್ಮನೂ IPL ನೋಡ್ತಾ ಇತ್ತು, ಅವಳು ಕೂಡ TV ನೋಡಿಕೊಂಡು ಒಂದು ಸ್ವಲ್ಪ ನನ್ನ ತಂಗಿ ಫೋನ್ ನೋಡ್ಕೊಂಡು ಮಲಗಿದ್ಲು. ಈಗ ಎಲ್ಲ ಮಲ್ಕೊತಾ ಇದ್ದಾರೆ. ನಮ್ಮ ಅಣ್ಣನೂ ಊಟ ಮಾಡಿ ರೂಮಲ್ಲಿ ಮಲ್ಕೊಂತು. ಸೊ ಪಾಪು ಇನ್ನೂ ನಿದ್ದೆ ಮಾಡಿಲ್ಲ, ದೊಡ್ಡಮ್ಮ ನಾನು 3 ಜನ ಮಲಗಿಲ್ಲ. ಸೊ ನನಗೆ ಯಾಕೋ ನಿದ್ದೆ ಬರ್ತಾಯಿಲ್ಲ ಗೈಸ್. ಸೊ ಒಂದು 10 ನಿಮಿಷ ಇಲ್ಲಿ ವಾಕ್ ಮಾಡಿ ಇಲ್ಲೇ ಬಾಲ್ಕನಿಲಿ ಹೋಗಿ ಮಲ್ಕೊತೀನಿ. ಆ್ಯಂಡ್ ಇನ್ನೇನಿಲ್ಲ ಗೈಸ್. ಅಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಮಟನ್ ಸಾಂಬಾರನ್ನ ಇಟ್ಟಿತ್ತು. ನಾವು ಯಾರು ಕರೆಕ್ಟಾಗಿ ಅಂದರೆ ಚಿಕನ್ ತುಂಬ ಇಷ್ಟ, ಮಟನ್ನ ತಿನ್ನಲ್ಲ.
ಒಂದೆರಡು ಪೀಸ್ ಇತ್ತು. ಸಾಂಬಾರು ಇದಾಗಿತ್ತು, ಸ್ವಲ್ಪ ಹೋಗ್ಬಿಟ್ಟಿತ್ತು ಸಾಂಬಾರು. ಅದಕ್ಕೆ ಏನಕ್ಕೆ ಕಸಕ್ಕೆ ಹಾಕೋದು ಸೊ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮಂಗೆ ನಾಯಿಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಇಲ್ಲೊಂದು ಬೀದಿ ನಾಯಿಗೆ ಮಟನ್ನ ಹಾಕಿದೆ, ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ, ಅದು ಅಣ್ಣಯ್ಯನ ಬೈಕು ಅಲ್ಲೇ ನಿಲ್ಸೈತೆ. ಅಲ್ಲಿ ಮಟನ್ ಹಾಕಿತ್ತು, ನಾನು ತೋರಿಸೋ ಅಷ್ಟರಲ್ಲಿ ತಿನ್ಕೊಬಿಟ್ಟೈತೆ ನಾಯಿ. ಅಲ್ಲೇ ಬೈಕ್ ಪಕ್ಕ ಇಲ್ಲಿ ಅಲ್ಲಿ ಹಾಕಿತ್ತು. ಈಗ ನಾನು ವೀಡಿಯೋ ಮಾಡ್ಬೇಕಾದ್ರೆ ದೊಡ್ಡಮ್ಮ ಅಲ್ಲಿ ಬಂದಿತ್ತು. ಅಲ್ಲಿ ಮಟನ್ ಪೀಸ್ನ ಇಲ್ಲೇ ನಿಂತ್ಕೊಂಡು ಪ್ಲೇಟಲ್ಲಿ ಹಿಂಗೆ ಹಾಕಿತ್ತು. ಸೊ ತಿನ್ಕೋತು ಈ ನಾಯಿಗೆ. ಅಂದರೆ ಇದು ಬೀದಿ ನಾಯಿನೇ, ಡೈಲಿ ಊಟ ಹಾಕ್ತಾರಂತೆ. ಅದಕ್ಕೆ ಅದು ಯಾವಾಗ್ಲೂ ಆಲ್ಮೋಸ್ಟ್ ಅಂದರೆ ಆ ಕಡೆ ಎಲ್ಲ ಹೋಗುತ್ತೆ, ಬಟ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಏನಾದ್ರು ಹಾಕ್ತಾರೆ ಅಂತ ಗೊತ್ತು ಅದಕ್ಕೆ. ಹಾಗಾಗಿ ಅದೇ ಜಾಗದಲ್ಲಿ ಸ್ಮೆಲ್ ಮಾಡ್ತೈತೆ. ಅಂದರೆ ಓಕೆ, ನಾನ್ ವೆಜ್ ಅಂದರೆ ಗೊತ್ತಾಗ್ಬಿಡುತ್ತಲ್ವ ಸ್ಮೆಲ್ಲು. ನಾಯಿಗಳಿಗೆ ಊಟ ಹಾಕ್ಬೋದು, ಬಟ್ ನನ್ನ ತಂಗಿಗೆ ಆಗಿರೋ ಇನ್ಸಿಡೆಂಟ್ ನೋಡಿದ್ರೆ ನಾಯಿಗಳಿಗೆ ಊಟ ಹಾಕೋಕ್ಕೂ ಭಯ ಆಗುತ್ತೆ. ಒಂದೊಂದು ಸಲ ಎಲ್ಲಿ ನಾವು ಊಟ ಹಾಕಿ ನಮ್ಮನ್ನೇ ಕಚ್ಬಿಡ್ತವೆ ಅಂತ. ಯಾಕಂದ್ರೆ ನನ್ನ ತಂಗಿಗೆ ನನ್ನ ಮಗಳು ಬರ್ಡೇಗೆ ಬರೋ ದಿನ 10-15 ನಾಯಿಗಳು ಅಟ್ಯಾಕ್ ಮಾಡಿ, ಅದು ಒಂಥರ ಬಿಡಿ. ಸದ್ಯ ನನ್ನ ತಂಗಿ ಪುಣ್ಯ ಏನೂ ಆಗಲಿಲ್ಲ. ಸೊ ಅದಕ್ಕೆ ಬೀದಿ ನಾಯಿಗಳನ್ನ ಹತ್ತಿರ ಇದು ಮಾಡ್ಕೊಳ್ಳೋಕ್ಕೂ ಕೂಡ ಭಯ ಆಗುತ್ತೆ ಒಂದೊಂದ್ಸಲ. ಬಟ್ ಇಲ್ಲಿ ನಾವು ಕಸಕ್ಕೆ ಹಾಕೋ ಅಂಥದ್ದು ಬೇಡ ಅನ್ನೋಂಥದ್ದನ್ನ ಸೊ ನಾಯಿಗೆ ಹಾಕಿದ್ರೆ ಯಾವಾರು ತಿನ್ಕೋತವೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಗುಡ್ ನೈಟ್.